ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕುಟುಂಬದ ನಂತರ ಹೆಚ್ಚು ಸಂಪರ್ಕ ಹೊಂದಿರೋರು ಅಂದರೆ ನೆರೆಹೊರೆಯವರು. ಒಳ್ಳೆ ನೆರೆಹೊರೆಯವರು ಸಂಕಷ್ಟದಲ್ಲಿ ಸಹಾಯ ಮಾಡ್ತಾರೆ, ಸಂತೋಷದಲ್ಲಿ ಪಾಲುದಾರರಾಗ್ತಾರೆ. ಉತ್ತಮ ಸಂಬಂಧಗಳು ಜೀವನವನ್ನು ಸುಂದರಗೊಳಿಸುತ್ತವೆ. ನೆರೆಹೊರೆಯವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ 15 ಅಂಶಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ನೆರೆಹೊರೆಯವರ ಬಾಗಿಲಿಗೆ ಗೌರವ ತಲುಪಿಸಿದರೆ ನಿಮ್ಮ ಬಾಗಿಲಿಗೆ ಸ್ನೇಹ ತಾನೇ ಬರುತ್ತದೆ. ಗೌರವದಿಂದ ವರ್ತಿಸಿದರೆ ಸಂಬಂಧಗಳು ಗಟ್ಟಿಯಾಗುತ್ತವೆ. ಒಳ್ಳೆಯ ನೆರೆಹೊರೆಯವರು ದೂರದ ಬಂಧುವಿಗಿಂತ ಹತ್ತಿರದ ನೆರವು ನೀಡುತ್ತಾರೆ. ಅಗತ್ಯದ ಸಮಯದಲ್ಲಿ ನೆರೆಹೊರೆಯವರೇ ಮೊದಲು ನೆರವಾಗುತ್ತಾರೆ. ನಗುವಿನಿಂದ ಆರಂಭವಾದ ನೆರೆಯವರ ಸಂಬಂಧ ವರ್ಷಗಳ ಶಾಶ್ವತ ಸ್ನೇಹವಾಗಬಹುದು. ಒಂದು ಸಣ್ಣ ನಗು ದೊಡ್ಡ ಬಾಂಧವ್ಯ ಕಟ್ಟುತ್ತದೆ. ನೆರೆಹೊರೆಯವರ ಸ್ನೇಹ ಸಂಬಂಧ ಮನೆಯ ಶಾಂತಿ ಮತ್ತು ಸಂತೋಷವನ್ನು ದ್ವಿಗುಣಗೊಳಿಸುತ್ತದೆ. ಒಳ್ಳೆಯ ಪರಿಸರ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಗೋಡೆಗಳು ಮನೆಗಳನ್ನು ಬೇರ್ಪಡಿಸಬಹುದು, ಆದರೆ ಒಳ್ಳೆಯ ಮನಸ್ಸುಗಳನ್ನು ಅಲ್ಲ. ಪ್ರೀತಿಯು ಎಲ್ಲ ಅಂತರಗಳನ್ನು ಕಡಿಮೆ ಮಾಡುತ್ತದೆ. ನೆರೆಹೊರೆಯವರ ತಪ್ಪನ್ನು ದೊಡ್ಡದಾಗಿಸದೆ ಸಂಬಂಧವನ್ನು ದೊಡ್ಡದಾಗಿಸಿ. ಕ್ಷಮೆ ಸ್ನೇಹವನ್ನು ಉಳಿಸುತ್ತದೆ. ಸಹಾಯ ಮಾಡಿದ ಕೈ ನೆರೆಹೊರೆಯವರ ಹೃದಯದಲ್ಲಿ ಸದಾ ನೆನಪಾಗಿರುತ್ತದೆ. ಸಣ್ಣ ಸಹಾಯವು ದೊಡ್ಡ ಮೌಲ್ಯ ಹೊಂದಿರುತ್ತದೆ. ನೆರೆಹೊರೆಯವರ ನೋವನ್ನು ಅರಿತ ಮನಸ್ಸೇ ನಿಜವಾದ ಮಾನವೀಯತೆ. ಪರರ ಕಷ್ಟಕ್ಕೆ ಸ್ಪಂದಿಸುವುದು ಮಹತ್ವದ್ದು. ಮಧುರ ಮಾತುಗಳು ನೆರೆಹೊರೆಯ ಸಂಬಂಧದ ಬೀಗಕ್ಕೆ ಚಿನ್ನದ ಕೀಲಿಯಾಗಿವೆ. ಒಳ್ಳೆಯ ಮಾತುಗಳು ಎಲ್ಲರ ಮನಗೆಲ್ಲುತ್ತವೆ. ನೆರೆಹೊರೆಯವರೊಂದಿಗೆ ಹಂಚಿದ ಸಂತೋಷ ದ್ವಿಗುಣವಾಗಿ ಮರಳಿ ಬರುತ್ತದೆ. ಸಂತೋಷ ಹಂಚಿದಷ್ಟು ಹೆಚ್ಚಾಗುತ್ತದೆ. ಸಣ್ಣ ಕಲಹವನ್ನು ಬೆಳೆಸಿದರೆ ಗೋಡೆ ಏಳುತ್ತದೆ. ಸಣ್ಣ ಪ್ರೀತಿಯನ್ನು ಬೆಳೆಸಿದರೆ ಸೇತುವೆ ನಿರ್ಮಾಣವಾಗುತ್ತದೆ. ಪ್ರೀತಿ ಸಂಬಂಧಗಳನ್ನು ಜೋಡಿಸುತ್ತದೆ. ಒಳ್ಳೆಯ ನೆರೆಹೊರೆಯವನು ಮನೆಯ ಭದ್ರತೆಗೆ ಕಾಣದ ಕಾವಲುಗಾರನಾಗಿರುತ್ತಾನೆ. ಪರಸ್ಪರ ಕಾಳಜಿ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ. ನೆರೆಹೊರೆಯವರ ಯಶಸ್ಸಿಗೆ ಸಂತೋಷ ಪಡುವ ಹೃದಯವೇ ದೊಡ್ಡ ಹೃದಯ. ಅಸೂಯೆಯಲ್ಲ, ಅಭಿನಂದನೆ ಸ್ನೇಹ ಬೆಳೆಸುತ್ತದೆ. ನೆರೆಹೊರೆಯವರೊಂದಿಗೆ ಸೌಹಾರ್ದದಿಂದ ಬದುಕಿದರೆ ಬೀದಿಯೇ ಕುಟುಂಬದಂತಾಗುತ್ತದೆ. ಉತ್ತಮ ಸಂಬಂಧಗಳು ಸಮಾಜವನ್ನು ಬಲಪಡಿಸುತ್ತವೆ. ಒಳ್ಳೆಯ ನೆರೆಹೊರೆಯವರನ್ನು ಪಡೆಯುವ ರಹಸ್ಯ ಮೊದಲು ನೀವು ಒಳ್ಳೆಯ ನೆರೆಹೊರೆಯವರಾಗುವುದು. ನಾವು ನೀಡುವುದೇ ಬಹುಪಾಲು ಮರಳಿ ಬರುತ್ತದೆ. ಸ್ನೇಹಿತರೆ, ನೆರೆಹೊರೆಯವರ ಜೊತೆ ಹೀಗಿದ್ದರೆ ಜೀವನ ಸುಂದರವಾಗುತ್ತದೆ. ಒಳ್ಳೆಯ ನೆರೆಹೊರೆಯವರು ದೇವರು ಕೊಟ್ಟ ಮತ್ತೊಂದು ಕುಟುಂಬದಂತೆ. ಈ ಸುಭಾಷಿತಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಕನ್ನಡ ಮೌಲ್ಯಮಯ ವಿಚಾರಗಳಿಗಾಗಿ ನಮ್ಮನ್ನು ಅನುಸರಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.